ನಮಸ್ಕಾರ ಸ್ನೇಹಿತರೆ. ಇವತ್ತು ಪ್ರಧಾನ ಜಿಲ್ಲಾ ನ್ಯಾಯಾಲಯ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ಉತ್ತರ ಕನ್ನಡ ಕಾರವಾರ ಜಿಲ್ಲೆಯಲ್ಲಿನ ಕೋರ್ಟ್ನಲ್ಲಿ ಜವಾನ್ ಹಾಗೂ ಆದೇಶ ಜಾರಿಕಾರ ಹುದ್ದೆಗಳನ್ನ ನೇಮಕಾತಿ ಮಾಡುತ್ತಿದ್ದಾರೆ. ಈ ಸದರಿ ಹುದ್ದೆಗಳ ಪೂರ್ತಿ ಡೀಟೇಲ್ಸ್ ಅನ್ನ ತಿಳಿಸ್ಕೊಡ್ತೇನೆ. ಸರಿ, ವಿಡಿಯೋನ ಸ್ಕಿಪ್ ಮಾಡೋದನ್ನ ನೋಡಿದ್ರೆ ಹಾಗೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಹಾಗೂ ಇದೇ ತರ ಜಾಬ್ ನ್ಯೂಸ್ಗಾಗಿ ನೋಡ್ತಾ ಇರಿ ಕರಿಯರ್ ಯೂಟ್ಯೂಬ್ ಚಾನಲ್. ಗೆಳೆಯರೆ, ಇವತ್ತು ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರ ಕಚೇರಿ ಉತ್ತರ ಕನ್ನಡ ಕಾರವಾರ ಜಿಲ್ಲೆಯಲ್ಲಿ ಆದೇಶ ಜಾರಿಕಾರರು ಹಾಗೂ ಜವಾನ್ ಹುದ್ದೆಗಳ ನೇಮಕಾತಿಯನ್ನು ಮಾಡುತ್ತಿದ್ದಾರೆ. ಸರಿ, ಹುದ್ದೆಗಳು ಎಷ್ಟು ಹಾಗೂ ಅರ್ಜಿ ಯಾವಾಗಿಂದ ಸ್ಟಾರ್ಟ್ ಅಂತ ತಿಳಿಸ್ಕೊಡ್ತೀನಿ ನೋಡಿ ಗೆಳೆಯರೆ. ನಿಮ್ಗೆ ಇಲ್ಲಿ ಮೊದಲನೇದಾಗಿ ಅರ್ಜಿ ದಿನಾಂಕ ಬಂದ್ಬಿಟ್ಟು ಗೆಳೆಯರೆ, ನಿಮ್ಗೆ ಇಲ್ಲಿ 17/8/2026 ಸ್ಟಾರ್ಟ್ ಆಗ್ತದೆ ಗೆಳೆಯರೆ ಇದು. ಆ ನಂತರ ಕೊನೆಯ ದಿನಾಂಕ ಬಂದ್ಬಿಟ್ಟು 16/9/2026 ಒಳಗೆ ನಿಮ್ಗೆ ಒಂದು ತಿಂಗಳವರೆಗೆ ನಿಮ್ಗೆ ಟೈಮ್ ಇರ್ತದೆ ಗೆಳೆಯರೆ ಅಪ್ಲಿಕೇಶನ್ ಹಾಕಕ್ಕೆ. ಸದರಿ ವಿಷಯಗಳ ತಿಳಿಸ್ಕೊಡ್ತೀನಿ ನೋಡ್ರಿ. ಇಲ್ಲಿ ಸದರಿ ಹುದ್ದೆಗಳು ಬಂದ್ಬಿಟ್ಟು ಆದೇಶ ಜಾರಿಕಾರರು ಹಾಗೂ ಜವಾನ್ ಹುದ್ದೆಗಳನ್ನ ನೇಮಕ ಮಾಡ್ಕೊತಿದ್ದಾರೆ ಗೆಳೆಯರು. ಇಲ್ಲಿ ನೋಡ್ರಿ, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಉತ್ತರ ಕನ್ನಡ ಕಾರವಾರ ಘಟಕದ ವಿವಿಧ ನ್ಯಾಯಾಲಯಗಳಲ್ಲಿ ಕೆಳಗೆ ವಿವರಿಸಿದಂತೆ ಖಾಲಿ ಇರುವ ಆದೇಶ ಜಾರಿಕಾರರು ಹಾಗೂ ಜವಾನ್ ಹುದ್ದೆಗಳಿಗೆ ಅಭ್ಯರ್ಥಿಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದು. ಅರ್ಹ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ನೀವು ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ಸದರಿ ವೆಬ್ಸೈಟ್ ಬಂದ್ಬಿಟ್ಟು ನಾನು ಕೆಳಗಡೆ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ. ಆ ವೆಬ್ಸೈಟ್ ನಲ್ಲಿ ಹೋಗಿ ನೀವು ಅರ್ಜಿಯನ್ನು ಹಾಕಬಹುದು ಗೆಳೆಯರೆ. ಅವಲ್ಲಿ ತಿಳಿಸ್ಕೊಟ್ಟ ಹಾಗೆ ಈ ಅಪ್ಲಿಕೇಶನ್ ಡೇಟ್ ಬಂದ್ಬಿಟ್ಟು 17/8/2026 16/9/2026 ಮಧ್ಯರಾತ್ರಿ 12 ಗಂಟೆ ಒಳಗೆ ನಮಗೆ ಟೈಮ್ ಬರ್ತದೆ ಗೆಳೆಯರೆ. ಇದನ್ನ ನೀವು ಆನ್ಲೈನ್ ಮುಖಾಂತರ ಸಲ್ಲಿಸಬೇಕು ಗೆಳೆಯರೆ. ನಿಮ್ಗೆ ಇಲ್ಲಿ ಗೆಳೆಯರೆ, ಇಲ್ಲಿ ಆದೇಶ ಜಾರಿಕಾರು ಹುದ್ದೆಗಳು 13 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿರ್ತಾರೆ ಇಲ್ಲಿ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಕೊಡ್ದವರು. ಸದರಿ ಹುದ್ದೆಗಳನ್ನ ವರ್ಗೀಕರಣ ಮಾಡ್ತಾರ. ಸದರಿ ಹುದ್ದೆಗಳನ್ನ ವರ್ಗೀಕರಣ ಬಗ್ಗೆ ತಿಳಿಸ್ಕೊಡ್ತಾನೆ ಗೆಳೆಯರೆ. ಇಲ್ಲಿ ಪ್ರವರ್ಗ ಒಂದು ಸಾಮಾನ್ಯ ಅಭ್ಯರ್ಥಿ, ಅದರಲ್ಲಿ 3 ಮಹಿಳಾ ಅಭ್ಯರ್ಥಿಗಳಿಗೆ ನೀಡಿರ್ತಾರೆ. ಇಲ್ಲಿ ನೋಡ್ರಿ, 3 ಮಹಿಳಾ ಅಭ್ಯರ್ಥಿಗಳನ್ನ ರಿಸರ್ವೇಶನ್ ಕೊಟ್ಟಿರ್ತಾರೆ ಹಾಗೂ ಗ್ರಾಮೀಣ ಅಭ್ಯರ್ಥಿಗೆ ಒಂದು ಕೊಟ್ಟಿರ್ತಾರ. ನಂತರ ಮಾಜಿ ಸೈನಿಕರಿಗೆ ಒಂದು, ಆ ನಂತರ ಕನ್ನಡ ಮಾಧ್ಯಮ ಅಭ್ಯರ್ಥಿಗೆ ಒಂದು, ಟೋಟಲ್ ಆಗಿ 6 ಹುದ್ದೆಗಳನ್ನ ಇಲ್ಲಿ ಕಾಲ್ಫಾರ್ಮ್ ಮಾಡಿರ್ತಾರ. ನಂತರ ಪ್ರವರ್ಗ ಪರಿಶಿಷ್ಟ ಜಾತಿ ಎ ವರ್ಗದಲ್ಲಿ ಮೀಸಲು ರಹಿತದಲ್ಲಿ ಒಂದೇ ಒಂದು ಪೋಸ್ಟ್ ಇರ್ತದೆ ಗೆಳೆಯರಲ್ಲಿ. ನಂತರ ಪರಿಶಿಷ್ಟ ಜಾತಿ ಬಿ ವರ್ಗದಲ್ಲಿ ಕೂಡ ಒಂದೇ ಒಂದು ಪೋಸ್ಟ್ ಇರ್ತದೆ ಮೀಸಲು ರಹಿತದಲ್ಲಿ. ಆ ನಂತರ ಪರಿಶಿಷ್ಟ ಜಾತಿ ಪ್ರವರ್ಗ ಸಿ ಅಲ್ಲಿ ಕೂಡ ಒಂದೇ ಒಂದು ಪೋಸ್ಟ್ ಇರ್ತದೆ. ನಂತರ ಪರಿಶಿಷ್ಟ ಪಂಗಡದಲ್ಲಿ ಯಾವುದೇ ರೀತಿಯಂತ ಪೋಸ್ಟ್ಗಳು ಇರುವುದಿಲ್ಲ. ನಂತರ ಪ್ರವರ್ಗ 1ರಲ್ಲಿ ಮಹಿಳೆಯರಿಗೆ ಮಾತ್ರ ಒಂದು ಪೋಸ್ಟ್ ಇರ್ತದೆ ಗೆಳೆಯರಲ್ಲಿ, ನೋಡ್ಬೋದು ನೀವು ಇಲ್ಲಿ. ನಂತರ ಗೆಳೆಯರಲ್ಲಿ ಪ್ರವರ್ಗ 2A ಯಲ್ಲಿ ಒಂದಿರ್ತದ. ಆ ನಂತರ ಗ್ರಾಮೀಣ ಅಭ್ಯರ್ಥಿಯಲ್ಲಿ ಕೂಡ ಒಂದಿರ್ತದ. ನಂತರ ನಿಮಗಿಲ್ಲಿ ಅಭ್ಯರ್ಥಿಗಳು ಏನಾದ್ರು ಅಂಗವೈಕಲ್ಯ ಅಭ್ಯರ್ಥಿಗಳು ಇದ್ರಂದ್ರೆ ಅವ್ರಿಗೂ ಕೂಡ ನೀವು ಒಂದು ಅಪ್ಲಿಕೇಶನ್ ಹಾಕ್ಬೋದು ಅಂತ ಅವ್ರಿಗೂ ಕೂಡ ಒಂದು ವೇಕೆನ್ಸಿನ ಕೊಟ್ಟಿರ್ತಾರೆ. ಟೋಟಲ್ ಆಗಿ ಒಟ್ಟು 3 ವೇಕೆನ್ಸಿಗಳನ್ನ ಇಲ್ಲಿ ಪ್ರವರ್ಗ 2A ಯಲ್ಲಿ ಕೊಟ್ಟಿರ್ತಾರೆ ಗೆಳೆಯರಲ್ಲಿ. ಹಾಗೂ ಪ್ರವರ್ಗ 2B 2A 3rd B ಅಲ್ಲಿ ಯಾವುದೇ ರೀತಿ ಪೋಸ್ಟ್ಗಳು ಇರೋದಿಲ್ಲ. ಒಟ್ಟು ಟೋಟಲ್ ಆಗಿ ಗೆಳೆಯರಿ ಇಲ್ಲಿ ನೋಡ್ರಿ 13 ಪೋಸ್ಟ್ಗಳನ್ನ ಇಲ್ಲಿ ಕಾಲ್ಫಾರ್ಮ್ ಮಾಡಿರ್ತಾರೆ. 13 ಪೋಸ್ಟ್ಗಳಲ್ಲಿ ಮೀಸಲು ರಹಿತ ಹುದ್ದೆಗಳಲ್ಲಿ 3 ಇರ್ತಾವೆ ಗೆಳೆಯರಿ. ನಂತರ ಮಹಿಳಾ ಅಭ್ಯರ್ಥಿಗಳಿಗೆ 5 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿರ್ತಾರೆ. ನಂತರ ಗ್ರಾಮೀಣ ಅಭ್ಯರ್ಥಿಗಳಲ್ಲಿ 2, ನಂತರ ಅಂಗವೈಕಲ್ಯ ಅಭ್ಯರ್ಥಿಗಳಿಗೆ 1 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿರ್ತಾರೆ. ನಂತರ ಮಾಜಿ ಸೈನಿಕರಿಗೆ 1 ಹಾಗೂ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳಿಗೆ 1 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿದ್ರು. ಒಟ್ಟು 13 ಹುದ್ದೆಗಳನ್ನ ಇಲ್ಲಿ ಆಯ್ಕೆ ಮಾಡ್ತಿರ್ತಾರೆ ಗೆಳೆಯರೆ. ನಂತರದ ಗೆಳೆಯರು ನೋಡಿದ್ರೆ ನಾವು ಜವಾನ್ ಹುದ್ದೆಗಳನ್ನ ಕರಿತೀವಿ, ಪಿಯೋನ್ ಹುದ್ದೆಗಳಂತ ಕರಿತೀವಿ ಇದನ್ನ. ಈ ಪಿಯೋನ್ ಹುದ್ದೆಗಳ 65 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿರ್ತಾರೆ ಜವಾನ್ ಹುದ್ದೆಗಳನ್ನ. ಇದರಲ್ಲಿ ಸಾಮಾನ್ಯ ಅಭ್ಯರ್ಥಿ ಮೀಸಲು ರಹಿತ 5 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿರ್ತಾರೆ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ 11 ವೇಕೆನ್ಸಿಯನ್ನ ಕಾಲ್ಫಾರ್ಮ್ ಮಾಡಿರ್ತಾರೆ. ನಂತರ ಗ್ರಾಮೀಣ ಅಭ್ಯರ್ಥಿಗಳು 1 ಹಾಗೂ ಅಂಗವೈಕಲ್ಯ ಅಭ್ಯರ್ಥಿಗಳಿಗೆ 1+1 ಕೊಟ್ಟಿರ್ತಾರೆ ಗೆಳೆಯರಲ್ಲಿ. ಹಾಗೆ ಇದರಲ್ಲೂ ಕೂಡ 1 ಪೋಸ್ಟ್ ಇರ್ತದೆ ನಿಮಗೆ, 1 ಅಥವಾ ಹೆಚ್ಚಿಗೆ ಪೋಸ್ಟ್ ಸಹ ಅವ್ರು ಕಾಲ್ಫಾರ್ಮ್ ಮಾಡ್ತಾರೆ. ನಂತರ ಮಾಜಿ ಸೈನಿಕರಲ್ಲಿ ಕೂಡ 3 ಪೋಸ್ಟ್ಗಳನ್ನ ಕಾಲ್ಫಾರ್ಮ್ ಮಾಡ್ತಾರೆ ಗೆಳೆಯರಲ್ಲಿ. ನಂತರ ಕನ್ನಡ ಅಭ್ಯರ್ಥಿಗಳಿಗೆ 1, ನಂತರ ಯೋಜನಾ ನಿರೀಕ್ಷಿತ ಅಭ್ಯರ್ಥಿಗಳಿಗೆ 1, ತೃತೀಯ ಲಿಂಗದ ಅಭ್ಯರ್ಥಿಗಳಿಗೆ 1, ಒಟ್ಟು 32 ಪೋಸ್ಟ್ಗಳನ್ನ ಜನರಲ್ ಕ್ಯಾಟಗರಿಯಲ್ಲಿ ಕಾಲ್ಫಾರ್ಮ್ ಮಾಡಿರ್ತಾರೆ.
ನಂತರ ಪರಿಶಿಷ್ಟ ಜಾತಿ ವರ್ಗದಲ್ಲಿ ಕೂಡ ಎ ವರ್ಗದಲ್ಲಿ ಕೂಡ ಮೀಸಲು ರೈತದಲ್ಲಿ ಒಂದಿರ್ತದ, ಮಹಿಳಾ ಅಭ್ಯರ್ಥಿಗೆ ಒಂದು, ಗ್ರಾಮೀಣ ಅಭ್ಯರ್ಥಿಗೆ ಒಂದು ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಒಂದಿರ್ತದೆ. ಟೋಟಲ್ ಆಗಿ 4 ಇಲ್ಲಿ ಕಾಲ್ಫಾರ್ಮ್ ಮಾಡಿರ್ತಾರ. ನಂತರ ಬಿ ವರ್ಗದಲ್ಲಿ ಕೂಡ 3 ಕಾಲ್ಫಾರ್ಮ್ ಮಾಡಿರ್ತಾರೆ. 3 ಪೋಸ್ಟ್ಗಳನ್ನ ಕಾಲ್ಫಾರ್ಮ್ ಮಾಡಿದ್ರೆ ಅದರಲ್ಲಿ ಮೀಸಲು ರಹಿತ ಒಂದಿರ್ತದ, ಮಹಿಳಾ ಅಭ್ಯರ್ಥಿ ಒಂದಿರ್ತದ, ಗ್ರಾಮೀಣ ಅಭ್ಯರ್ಥಿ ಕೂಡ ಒಂದಿರ್ತದೆ. ಹಾಗೂ ಸಿ ವರ್ಗದಲ್ಲಿ ಕೂಡ ಮೀಸಲು ರಹಿತದಲ್ಲಿ 1, ಮಹಿಳಾ ಅಭ್ಯರ್ಥಿಯಲ್ಲಿ 1, ಗ್ರಾಮೀಣ ಅಭ್ಯರ್ಥಿಯಲ್ಲಿ 1, ಟೋಟಲ್ ಆಗಿ ಅಷ್ಟು 3 ಪೋಸ್ಟ್ಗಳನ್ನ ಇಲ್ಲಿ ಕಾಲ್ಫಾರ್ಮ್ ಮಾಡಿರ್ತಾರೆ. ನಂತರ ಪರಿಶಿಷ್ಟ ಪಂಗಡದಲ್ಲಿ ಕೂಡ 2 ಪೋಸ್ಟ್ಗಳನ್ನ ಕಾಲ್ಫಾರ್ಮ್ ಮಾಡಿರ್ತಾರೆ. ನಂತರ ಪ್ರವರ್ಗ 1ರಲ್ಲಿ ಕೂಡ 3 ಪೋಸ್ಟ್ಗಳನ್ನ ಕಾಲ್ಫಾರ್ಮ್ ಮಾಡ್ತಾರೆ. ಹಾಗೂ ಪ್ರವರ್ಗ 2 ಕೂಡ ಮೀಸಲು ರಹಿತ 2 ಹುದ್ದೆಗಳನ್ನ ಇಲ್ಲಿ ಕಾಲ್ಫಾರ್ಮ್ ಮಾಡಿರ್ತಾರೆ. ನಂತರ ಮಹಿಳಾ ಅಭ್ಯರ್ಥಿಗಳು ಕೂಡ ಇಲ್ಲಿ 2 ನೋಟಗಳ ಮಹಿಳಾ ಅಭ್ಯರ್ಥಿಗಳು 3 ಹುದ್ದೆಗಳನ್ನ ಇಲ್ಲಿ ಕಾಲ್ಫಾರ್ಮ್ ಮಾಡಿರ್ತಾರೆ. ನಂತರ ಗ್ರಾಮೀಣ ಅಭ್ಯರ್ಥಿಗಳು ಕೂಡ 3 ಹುದ್ದೆಗಳನ್ನ ಇಲ್ಲಿ ಕಾಲ್ಫಾರ್ಮ್ ಮಾಡಿರ್ತಾರೆ. ಟೋಟಲ್ ಆಗಿ ಎಷ್ಟು 10 ಹುದ್ದೆಗಳನ್ನ ಕಾಲ್ಫಾರ್ಮ್ ಮಾಡಿರ್ತಾರೆ. ನಂತರ ಪ್ರವರ್ಗ 2B ಕೂಡ ಮೀಸಲು ರಹಿತ 1, ಮಹಿಳೆಯರಲ್ಲಿ 1, ಗ್ರಾಮೀಣದಲ್ಲಿ 1, ಟೋಟಲ್ ಆಗಿ ಎಷ್ಟು 3 ಹುದ್ದೆಗಳನ್ನ ಇಲ್ಲಿ ಕಾಲ್ಫಾರ್ಮ್ ಮಾಡಿರ್ತಾರೆ. ನಂತರ 3A ಕೂಡ 1, ಮೀಸಲು ರಹಿತದಲ್ಲಿ 1, ಮಹಿಳೆಯರಿಗೆ 1 ಇರ್ತದೆ. 2 ಪೋಸ್ಟ್ಗಳನ್ನ ಖಾಲಿ ಇರ್ತವೆ ಇಲ್ಲಿ. ನಂತರ ಪ್ರವರ್ಗ 3B ಕೂಡ ಮೀಸಲು ರಹಿತದಲ್ಲಿ 1 ಇರ್ತದೆ, ಮಹಿಳಾ ಅಭ್ಯರ್ಥಿಗೂ ಕೂಡ 1 ಇರ್ತದೆ, ಗ್ರಾಮೀಣ ಅಭ್ಯರ್ಥಿ ಕೂಡ 1 ಪೋಸ್ಟ್ ಇರ್ತದೆ. ಟೋಟಲ್ ಆಗಿ ಎಷ್ಟು 3 ಪೋಸ್ಟ್ಗಳಲ್ಲಿ ವೇಕೆನ್ಸಿನ ಖಾಲಿ ಕೊಟ್ಟಿರ್ತಾರೆ. ನೋಡ್ರಿ, ಟೋಟಲ್ ಆಗಿ 65 ಹುದ್ದೆಗಳನ್ನ ಇಲ್ಲಿ ಕಾಲ್ಫಾರ್ಮ್ ಮಾಡಿರ್ತಾರೆ ಗೆಳೆಯರೆ. ನಂತರದಲ್ಲಿ ನಾವು ಈಗ ಈ PDF ನಲ್ಲಿ ವೀಕ್ಷಣೆ ಮಾಡಿರೋ ಹಾಗೆ ಈ ಸ್ಟಾರ್ ಮತ್ತು ಹೇಸ್ ಏನ್ ಕೊಟ್ಟಿರ್ತಾರಲ್ಲ, ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಗೆಳೆಯರೆ. 4ನೇ ಬಿಂದು ಸ್ಟಾರ್ ಅಂಧ ಮತ್ತು ದೃಷ್ಟಿ ಮಾಂದ್ಯದವರಿಗೆ ಮಾತ್ರ ಅಂತ ತಿಳಿಸ್ಕೊಟ್ಟಿರ್ತಾರೆ ಗೆಳೆಯರೆ. ಇಲ್ಲಿ ನೋಡ್ರಿ, ಸ್ಟಾರ್ ಅಂತ ಕೊಟ್ಟಿರ್ತಾರಲ್ಲ, ಅದು ಅಂಧ ಮತ್ತು ದೃಷ್ಟಿ ಮಾಧ್ಯಮದವ್ರು ಮಾತ್ರ ಅಪ್ಲಿಕೇಶನ್ ಹಾಕ್ಬೇಕು ಗೆಳೆಯರೆ. ಆನಂತರ 24ನೇ ಬಂದು ಸ್ಟಾರ್ ಚಲನವಲನ ವೈಕಲ್ಯ, ಮೆದುಳಿನ ಫಾಸ್ಯ ವಾಯು, ಕುಷ್ಠ ರೋಗ ನಿವಾರಿತ, ಕುಬ್ಜತೆ, ಆಸಿಡ್ ದಾಳಿಗೆ ತುತ್ತಾದವರು ಮತ್ತು ಬಹುವಿಧ ಸ್ನಾಯು ಸೆಳೆತ ಒಳಗೊಂಡಿರುವಂತ ಇದನ್ನ ಅಪ್ಲಿಕೇಶನ್ ಹಾಕ್ಬೋದು ನೋಡ್ರಿ. ಇವ್ರು ಮಾತ್ರ ನೀವು ಅಪ್ಲಿಕೇಶನ್ ಹಾಕ್ಬೋದು ಅಂತ ಇಲ್ಲಿ ಕೊಟ್ಟಿರ್ತಾರೆ ಗೆಳೆಯರೆ. ನಂತರ ಇಲ್ಲಿ /3 ಏನ್ ಕೊಟ್ಟಾರಲ್ಲ, ಶ್ರವಣಹೀನ ಮತ್ತು ಶ್ರವಣ ದೋಷ ಅಭ್ಯರ್ಥಿಗಳು ಮಾತ್ರ ನೀವು ಅಪ್ಲಿಕೇಶನ್ ಹಾಕ್ಬೋದು. ಇಲ್ಲಿ ನೋಡ್ರಿ, ಇಲ್ಲಿ ಸ್ಟಾರ್ ಮತ್ತು ಇಲ್ಲಿ ಏನು ಹೆಸ್ ಕೊಟ್ಟಿದಾರಲ್ಲ, ಇವ್ರಿಗೆ ಅವಾಗ ಚಲನವಲನ ವೈಕಲ್ಯ ಇವ್ರು ಮಾತ್ರ ನೀವು ಅಪ್ಲಿಕೇಶನ್ ಹಾಕ್ಬೋದು ಗೆಳೆಯರೆ. ನೋಡ್ರಿ, ಹಾಗೂ ಹೆಸ್ ಏನ್ ಕೊಟ್ಟಿದಾರ ಇಲ್ಲಿ, ಪರಿಶಿಷ್ಟ ಜಾತಿ ಸಿ ವರ್ಗದ ಅಡಿಯಲ್ಲಿ 59 ಅತ್ಯಂತ ಹಿಂದುಳಿದ ಜಾತಿಗಳಲ್ಲಿ ಗೆಳೆಯರೆ ಲಭ್ಯವಾಗದಿಲ್ಲದೆ ಪ್ರವರ್ಗ ಸಿಯು ಇತರ ಜಾತಿಗಳು ಮಾತ್ರ ನೀವು ಅಪ್ಲಿಕೇಶನ್ ಹಾಕ್ಬಹುದು ಗೆಳೆಯರೆ. ನೋಡ್ರಿ, ಇಲ್ಲಿ ಸದ್ರಿ ಈ ವೆಬ್ಸೈಟ್ ಲಿಂಕ್ ಬಂದ್ಬಿಟ್ಟು ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಹಾಗೂ ಈ PDF ಸಹ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಇರ್ತದೆ, ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ನೋಡ್ಬೋದು. ಪೂರ್ತಿಯಾಗಿ ವೆಬ್ಸೈಟ್ ಅನ್ನ ನೋಡ್ಬೋದು ಗೆಳೆಯರೆ ನೀವು. ಹಾಗೂ ಆನ್ಲೈನ್ ಮೂಲಕ ನೀವು ಅರ್ಜಿ ಪ್ರಾರಂಭ ದಿನಾಂಕ 17/8/2026 16/9/2026 ಮಧ್ಯರಾತ್ರಿ 12 ಗಂಟೆ ಒಳಗೆ ನಿಮಗೆ ಟೈಮ್ ಇರ್ತದೆ ಗೆಳೆಯರೆ. ಆ ನಂತರ ನಿಮಗೆ ಶುಲ್ಕ ಪಾವತಿ ಕೊನೆಯ ದಿನಾಂಕ ಬಂದ್ಬಿಟ್ಟು ಗೆಳೆಯರೆ 17/9/2026 ಮಧ್ಯರಾತ್ರಿ 12 ಗಂಟೆ ಒಳಗಾಗಿ ನೀವು ಈ ಶುಲ್ಕವನ್ನು ಪಾವತಿ ಮಾಡಬೇಕಾಗ್ತದೆ. ಸದರಿ ಶುಲ್ಕ ಯಾವ್ಯಾವ ವರ್ಗಕ್ಕೆ ಎಷ್ಟೆಷ್ಟು ಸೇರಿದೆ ಅಂತ ತಿಳಿಸ್ಕೊಡ್ತೀನಿ ನೋಡಿ ಗೆಳೆಯರೆ. ನಿಮ್ಗೆ ಇಲ್ಲಿ ಸಾಮಾನ್ಯ ವರ್ಗಕ್ಕೆ ಸೇರಿದ ಅಭ್ಯರ್ಥಿಗಳಿಗೆ 300 ರೂಪಾಯಿ ಇರ್ತದೆ ಗೆಳೆಯರೆ ಇಲ್ಲಿ. ಹಾಗೂ 2A, ಪ್ರವರ್ಗ 2B ಹಾಗೂ 3A ಹಾಗೂ ಪ್ರವರ್ಗ 3B ಅಭ್ಯರ್ಥಿಗಳಿಗೆ ಸೇರಿದಂತೆ 150 ರೂಪಾಯಿಗಳು ನಿಮ್ಗೆ ಚಲನ ಇರ್ತದೆ ಗೆಳೆಯರೆ. ನಂತರ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಅಂಗವೈಕಲ್ಯವುಳ್ಳ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಶುಲ್ಕ ಪಾವತಿಸುವುದರಿಂದ ವಿನಾಯಿತಿ ನೀಡಲಾಗಿದೆ ಗೆಳೆಯರೆ ಅವ್ರಿಗೆ. ನೋಡ್ರಿ, ಸದರಿ ಶುಲ್ಕವನ್ನ ನೀವು ಆನ್ಲೈನ್ ಮುಖಾಂತರ ನೀವು ಪಾವತಿಸಬೇಕು ಗೆಳೆಯರೆ. ನೋಡ್ರಿ ಗೆಳೆಯರೆ, ಈ ತರದ ವೇತನ ಶ್ರೇಣಿಯನ್ನು ತಿಳಿಸ್ಕೊಡ್ತೀನಿ ನೋಡ್ರಿ. ಆದೇಶ ಜಾರಿಕಾರರು ಅಂತ ಇದೇನು ಪೋಸ್ಟ್ ಹುದ್ದೆ ಬರ್ತದಲ್ಲ, ಇದಕ್ಕೆ ಗೆಳೆಯರೆ ನಿಮ್ಗೆ 31,000 ಹಿಡ್ಕೊಂಡು 61,000 ನಿಮ್ಗೆ ವೇತನ ಶ್ರೇಣಿನ ಕೊಡತ್ತಾರ. ಹಾಗೂ ಜವಾನ್ ಹುದ್ದೆಗಳಿಗೆ 27,000 ಹಿಡ್ಕೊಂಡು 46,000 ನಮ್ಗೆ ಪೇಮೆಂಟನ್ನು ಕೊಡತ್ತಾರ ಗೆಳೆಯರೆ. ಇದಕ್ಕೆ ಶೈಕ್ಷಣಿಕ ವಿದ್ಯಾರ್ಥಿ ಬಂದ್ಬಿಟ್ಟು ಆದೇಶ ಜಾರಿಕಾರರು ಇದಕ್ಕೆ SSLC ಪರೀಕ್ಷೆಯಲ್ಲಿ ಉತ್ತೀರ್ಣ ಅಥವಾ ಸಮಾನ ವಿದ್ಯಾರ್ಥಿಯನ್ನು ನೀವು ಹೊಂದಿರಬೇಕು ಗೆಳೆಯರೆ. ಹಾಗೂ ಭಾರಿ ಹಗುರು ವಾಹನ ಚಾಲನಾ ಅನುಜ್ಞಾಪತ್ರ ಡ್ರೈವಿಂಗ್ ಲೈಸೆನ್ಸ್, ನಿಮ್ಗೆ ಹೆವಿ ಮೋಟರ್ ವೆಹಿಕಲ್ ನಿಮ್ಗೆ ಇರ್ಬೇಕು ಗೆಳೆಯರೆ. ಹಾಗಾದ್ರೆ ಅದಕ್ಕೆ ನಿಮ್ಗೆ ಸಾಧ್ಯತೆನ ಕೊಡಕತ್ತಾರ. ಭಾರಿ ವಾಹನ ಏನಿರ್ತಲ್ಲ, ಹೆವಿ ಮೋಟರ್ ವೆಹಿಕಲ್ ಏನಿರ್ತಾವಲ್ಲ, ಅವ್ರು ನೀವು ಅಪ್ಲಿಕೇಶನ್ ಹಾಕ್ಬೋದು ಗೆಳೆಯರೆ. ಹಾಗೂ ಜವಾನ್ ಹುದ್ದೆಗಳಿಗೆ ಕೂಡ
SSLCಯಲ್ಲಿ ನೀವು ಉತ್ತೀರ್ಣರಾಗಿರಬೇಕು. ಅದರಲ್ಲಿ ಕೂಡ ಕನ್ನಡ ಓದಲು ಬರೆಯಲು ನಿಮಗೆ ಕಂಪಲ್ಸರಿ ಗೆಳೆಯರೆ ಬರಲೇಬೇಕು. ಗೆಳೆಯರೆ ಇದಕ್ಕೆ ವಯೋಮಿತಿ ಕೂಡ ಜಾಸ್ತಿ ಮಾಡಿರ್ತಾರೆ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 40 ವರ್ಷ ಮೇಲ್ಬರಂತ ಇಲ್ಲಿ ಕೊಟ್ಟಿದ್ದಾರೆ ಗೆಳೆಯರೆ. ನಂತರ ಗೆಳೆಯರೆ ಇಲ್ಲಿ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳು 43 ವರ್ಷ ಮೇಲಿರಬಾರಂತ ಕೊಟ್ಟಿದ್ದಾರೆ ಗೆಳೆಯರೆ. ಹಾಗೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಕೂಡ 45 ವರ್ಷ ಮೇಲಿರಬಾರಂತ ಇಲ್ಲಿ ಕೊಟ್ಟಿದ್ದಾರೆ ಗೆಳೆಯರೆ. ಗೆಳೆಯರೆ ಇದಕ್ಕೆ ಎಕ್ಸಾಮ್ ಆದಂತ ಸಂದರ್ಶನಕ್ಕೆ ಕರೀತಾರ. ಸಂದರ್ಶನದಲ್ಲಿ ನಿಮ್ಗೆ ಆದೇಶ ಜಾರಿಕಾರ ಹುದ್ದೆಗಳು ಏನಕ್ಕೆ ಕೇಳ್ತಾರ ತಿಳಿಸ್ಕೊಡ್ತೇನೆ ನೋಡ್ರಿ ಗೆಳೆಯರೆ. ಇಲ್ಲಿ ಅಭ್ಯರ್ಥಿಯು ಶೈಕ್ಷಣಿಕ ಅರ್ಹತಾ ಪರೀಕ್ಷೆಗಳಲ್ಲಿ ಗಳಿಸಿರುವ ಶೇಕಡಾವಾರು ಅಂಕದ ಆಧಾರದ ಮೇಲೆ ಒಂದು ಹುದ್ದೆಗೆ 25 ಅಭ್ಯರ್ಥಿಗಳಂತೆ ಗೆಳೆಯರೆ. ನೋಡ್ರಿ ಒಂದು 25ರ ಅನುಪಾತದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಅಭ್ಯರ್ಥಿಗಳನ್ನ ಅಧಿಸೂಚಿಸಿರುವ ಹುದ್ದೆಗಳ ಮೀಸಲಾತಿ ಅನುಗುಣವಾಗಿ ಸಂದರ್ಶನಕ್ಕೆ ಕರೀತಾರೆ ಅಂತ ಗೆಳೆಯರೆ. ಇಲ್ಲಿ ಸಂದರ್ಶನಕ್ಕೆ ಒಟ್ಟು ಅಂಕಗಳನ್ನ ಇಲ್ಲಿ ಕೊಡಾಕತ್ತಾರೆ ಗೆಳೆಯರೆ. ನೋಡ್ರಿ ನಂತರ ಜವಾನ್ ಹುದ್ದೆಗಳಿಗೆ ಬಂದ್ಬಿಟ್ಟು SSLC ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಶೇಕಡಾ ಆಧಾರದ ಮೇಲೆ ಒಂದು ಹುದ್ದೆಗೆ 1:10 ಅನುಪಾತದಂತೆ ಅಭ್ಯರ್ಥಿಗಳನ್ನ ಸಂದರ್ಶನಕ್ಕೆ ಕರೀತಾ ಇದ್ದಾರೆ ಗೆಳೆಯರೆ. ಇದಕ್ಕೂ ಕೂಡ ಒಟ್ಟು 10 ಅಂಕಗಳನ್ನ ನಿಗದಿಪಡಿಸಿರ್ತಾರ. ನಂತರ ಗೆಳೆಯರಲ್ಲಿ ಆದೇಶ ಜಾರಿಕಾರರು ಮತ್ತು ಜವಾನ್ ಹುದ್ದೆಗಳಿಗೆ ಸಂದರ್ಶನದಲ್ಲಿ ಪಡೆಯುವ ಅಂಕಗಳ ಆಧಾರದ ಮೇಲೆ ಇಬ್ಬರು ಅಥವಾ ಹೆಚ್ಚಿನ ಅಭ್ಯರ್ಥಿಗಳ ಅಂಕಗಳು ಸಮಾನವಾಗಿದ್ದಲ್ಲಿ ಅಂತಹ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಅರ್ಹತೆಯನ್ನ ಕ್ರಮವನ್ನು ಅವರ ವಯಸ್ಸಿನ ಆಧಾರದ ಮೇಲೆ ನಿಗದಿಪಡಿಸಲಾಗುತ್ತದೆ ಗೆಳೆಯರೆ. ನೋಡ್ರಲ್ಲಿ ಆ ನಂತರ ವಯಸ್ಸಿನ ಹಿರಿಯ ವ್ಯಕ್ತಿಯನ್ನ ಅರ್ಹತೆ ಕ್ರಮದಲ್ಲಿ ಮೇಲೆ ಏರಿಸಲಾಗುತ್ತದೆ ಗೆಳೆಯರೆ. ನೋಡ್ರಿ ಇದು ವಯಸ್ಸಿನ ಮೇಲೆ ಕೂಡ ಡಿಪೆಂಡ್ ಆಗ್ತಿರೋದಂತ ಸೂಚಿಸಿದ್ದಾರೆ ಗೆಳೆಯರೆ. ಇಲ್ಲಿ ಸದರಿ ಗೆಳೆಯರೆ ದಾಖಲೆ ಪರಿಶೀಲನೆಯಲ್ಲಿ ನೀವು SSLC ಅಂಕಪಟ್ಟಿನ ಓದಬೇಕಾಗ್ತದ. ಅನಂತರ ಜನ್ಮ ದಿನಾಂಕಕ್ಕೆ ನೀವು ಅಂಕಪಟ್ಟಿ ಅಥವಾ ಮತ್ತು ಜನನ ಪ್ರಮಾಣ ಪತ್ರ ಹಾಗೂ ಇನ್ನಿತರ ನೀವು ಯಾವುದಾದ್ರೂ ಜನ್ಮ ದಿನಾಂಕ ಹೋಲುವಂತ ಒಂದು ಸರ್ಟಿಫಿಕೇಟ್ ಓದಬೇಕಾಗ್ತದೆ. ನಂತರ ಮೀಸಲಾತಿ ಏನಾದ್ರು ಕೂಡಿದ ಆ ಮೀಸಲಾತಿ ಪ್ರಮಾಣ ಪತ್ರ ನೀವು ಓದಬೇಕಾಗ್ತದೆ ಗೆಳೆಯರೆ. ನಂತರ ಗುರುತಿನ ಪುರಾವೆ ಬಂದ್ಬಿಟ್ಟು ಚುನಾವಣೆ ಗುರುತಿನ ಚೀಟಿ ಹಾಗೂ ಆಧಾರ್ ಕಾರ್ಡ್ ಮುಂತಾದವು ಹಾಜರುಪಡಿಸತಕ್ಕದಂತೆ ತಿಳಿಸಿಕೊಟ್ಟಿದ್ದಾರೆ ಗೆಳೆಯರೆ. ಇಲ್ಲಿ ನಂತರ ನಡತೆ ಪ್ರಮಾಣ ಪತ್ರ ಕೂಡ ಇಲ್ಲಿ ತರಬೇಕಂತ ಕೊಟ್ಟಿದ್ದಾರೆ ಗೆಳೆಯರೆ. 6 ತಿಂಗಳ ಒಳಗಾಗಿ ಅದು ಅವಧಿಯನ್ನ ಮೀರಬಾರ್ದು, ಹೊಸದಾಗಿ ಅಂತ ತೆಗೆದುಕೊಂಡು ಬರ್ಬೇಕು ಗೆಳೆಯರೆ. ಇಷ್ಟು ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಕೋರ್ಟ್ ನಲ್ಲಿ ಕರೆದಿರ್ತಕ್ಕಂಥ ಹುದ್ದೆಗಳಾಗಿರ್ತವೆ ಗೆಳೆಯರೆ. ನೋಡ್ರಿ ಇಲ್ಲಿ ಜವಾನ್ ಹಾಗೂ ಆದೇಶ ಜಾರಿಕಾರ ಹುದ್ದೆಗಳಿಗೆ ಇಲ್ಲಿ ಕಾಲ್ಪನವಾರ ಗೆಳೆಯರೆ. ಇಲ್ಲಿ ನೋಡ್ಬೋದು ನೀವು ಆದೇಶ ಜಾರಿಕಾರರು ಹಾಗೂ ಜವಾನ್ ಹುದ್ದೆಗಳಿಗೆ 78 ಹುದ್ದೆಗಳನ್ನ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಕೋರ್ಟ್ ನಲ್ಲಿ ಕಾರವಾರ ಡಿಸ್ಟ್ರಿಕ್ಟ್ ನಲ್ಲಿ ಕೂಡ ಕರೆದಿದ್ದಾರೆ ಗೆಳೆಯರೆ. ಸದರಿ ಅರ್ಹತೆ ಉಳ್ಳ ಅಭ್ಯರ್ಥಿಗಳು ಈ ಅಪ್ಲಿಕೇಶನ್ ಹಾಕ್ರಿ ಅಂತ ತಿಳಿಸ್ತಾ, ಸದರಿ ಈ ಮಾಹಿತಿ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿರ್ತೀನಿ. ಹಾಗೂ ಇದೇ ತರ ಮಾಹಿತಿಗೆ ನಮ್ಮ ಕರಿಯರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಹಾಗೂ ನಿಮ್ಮಲ್ಲಿ ಯಾರಾದ್ರೂ ಜಾಬ್ ಟ್ರೈ ಮಾಡ್ತಾ ಇದ್ರೆ ಅವಾಗ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನು ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ. ಧನ್ಯವಾದಗಳೇ.